ದೇಶದಲ್ಲೇ ಮೊದಲಿಗೆ ಇಸ್ಲಾಮಿಕ್ ಬಂಡುಕೋರರನ್ನು ಬಡಿದೋಡಿಸಿ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡಿದ ನಮ್ಮ ಕನ್ನಡದ ಹೆಮ್ಮೆಯ ಸಾರ್ವಭೌಮ. ನಾನು ಮಾತಾಡ್ತಿರೋದು ಅಸಾಮಾನ್ಯ ಬುದ್ಧಿಬಲದಿಂದ, ಅಪ್ರತಿಮ ಸೇನಾ ಬಲದಿಂದ ಭಾರತವನ್ನೇ ಗೆದ್ದವನ ಬಗ್ಗೆ. ಸ್ನೇಹಿತರೆ, 7ನೇ ಶತಮಾನದ ವಿಶ್ವದ ಇತಿಹಾಸವನ್ನ ಒಮ್ಮೆ ನೋಡಿದಾಗ 5 ಬಲಿಷ್ಠ, ಶಕ್ತಿಯುತ ಮತ್ತು ವಿಶಾಲ ಸಾಮ್ರಾಜ್ಯಗಳಲ್ಲಿ ಒಂದಾಗಿ ಮೆರೆದದ್ದು ನಮ್ಮ ಕನ್ನಡದ ಹೆಮ್ಮೆಯ ಬಾದಾಮಿ ಚಾಲುಕ್ಯ ರಾಜವಂಶ. ಅದಕ್ಕೆ ಕಾರಣೀಕೃತರಾದವರೇ ನಮ್ಮ ಕರುನಾಡ ಹಿರಿಮೆ, ಸತ್ಯಾಶ್ರಯ ಪರಮೇಶ್ವರ ಬಿರುದಾವಳಿಗಳ ಸರದಾರ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿ ಮಹಾರಾಜರು. ಇವರು ಭಾರತದಲ್ಲೇ ಅಭೇದ್ಯ ಮತ್ತು ಅದ್ವಿತೀಯ ಸೇನಾಪಡೆಯ ಜೊತೆಗೆ ಬಲಿಷ್ಠ ನೌಕಾಪಡೆಯನ್ನು ಕೂಡ ರಚಿಸಿದ್ರು. ಅದಕ್ಕೆ ಅವರಿಟ್ಟ ಹೆಸರು ಕರ್ನಾಟ ಬಲ. ಇವರ ಸೇನಾಪಡೆ ಬಲಿಷ್ಠ ಪದಾತಿ ದಳ, ಅಸಾಧಾರಣ ಅಶ್ವಪಡೆ ಮತ್ತು ಅತ್ಯಂತ ಶಕ್ತಿಶಾಲಿ ಗಜಪಡೆಯನ್ನ ಹೊಂದಿದ್ದ ಅತ್ಯಂತ ಶಿಸ್ತಿನ ಸೇನಾಪಡೆಯಾಗಿತ್ತು. ಇದರ ಜೊತೆಗೆ 100 ಯುದ್ಧ ನೌಕೆಗಳನ್ನ ಹೊಂದಿದ್ದ ಅಸಾಮಾನ್ಯ ನೌಕಾಪಡೆಯನ್ನ ಸ್ಥಾಪಿಸಿದ್ರು. ಇಮ್ಮಡಿ ಪುಲಿಕೇಶಿ ಮಹಾರಾಜರು ಚಾಲುಕ್ಯರಲ್ಲೇ ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಶಕ್ತಿಶಾಲಿ ಅರಸ. ಇವರು ತಮ್ಮ ಆಡಳಿತದ ಅವಧಿಯಲ್ಲಿ ಬಲಿಷ್ಠ ಸೇನಾಪಡೆಯ ಮೂಲಕ ಭಾರತ ಉಪಖಂಡದ ಕದಂಬರು, ಆಳುಪರು, ಗಂಗರು, ಪಲ್ಲವರು, ಚೇರರು, ಮಾಳವರು, ಗುರ್ಜರರು, ಕೋಸಲದ ಅರಸರು, ಕಳಿಂಗರು, ಪಾಂಡ್ಯರು, ಚೋಳರು ಮುಂತಾದ ರಾಜವಂಶಗಳನ್ನು ಸೋಲಿಸಿ ಉತ್ತರ ಭಾರತದ ಸಾರ್ವಭೌಮ, ಸಕಲೋತ್ತರ ಪಥೇಶ್ವರನೆಂದೇ ಕರೆಸಿಕೊಳ್ಳುತ್ತಿದ್ದ ಹರ್ಷವರ್ಧನನನ್ನು ಕೂಡ ನರ್ಮದೆಯ ತೀರದಲ್ಲಿ ಸೋಲಿಸಿ ತನ್ನ ಅಜೇಯ ಕೀರ್ತಿಯನ್ನ ಸಾಧಿಸಿದ್ದರು. ಇದರ ಮೂಲಕ ಇಮ್ಮಡಿ ಪುಲಿಕೇಶಿ ಮಹಾರಾಜರು ಕೇವಲ ದಕ್ಷಿಣಕ್ಕೆ ಸೀಮಿತವಲ್ಲ, ಅವರು ಅಖಂಡ ಭಾರತ ಪರಮೇಶ್ವರ ಎಂಬುದು ನಾವೆಂದಿಗೂ ನೆನಪಿನಲ್ಲಿಡಬೇಕಾದ ವಿಷಯ. ಇಮ್ಮಡಿ ಪುಲಿಕೇಶಿ ಮಹಾರಾಜರ ಕಾಲದಲ್ಲಿ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯವು ಅರ್ಧ ಭಾರತವನ್ನು ಮೀರಿ, ಅಂದ್ರೆ ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ತೆಲಂಗಾಣ, ಮಧ್ಯಪ್ರದೇಶ, ಒರಿಸ್ಸಾ ಸೇರಿದಂತೆ ವಿಶಾಲವಾಗಿ ವಿಸ್ತಾರವಾಗಿತ್ತು. ಅತಿ ಹೆಚ್ಚು ಸಮುದ್ರ ತೀರವನ್ನ ಒಳಗೊಂಡಿತ್ತು. ಆದ ಕಾರಣ ಅಂತಾರಾಷ್ಟ್ರೀಯ ಸಮುದ್ರ ವ್ಯಾಪಾರ ಮತ್ತು ಕೊಂಕಣ ತೀರಗಳನ್ನು ನಿಯಂತ್ರಣ ಮಾಡಲು ಇವರು ಬಲಿಷ್ಠ ನೌಕಾಪಡೆಯನ್ನ ಸ್ಥಾಪಿಸಿದ್ರು. ಅಷ್ಟೇ ಅಲ್ಲದೆ ಇವರ ನೌಕಾಪಡೆಯು ಬಲಿಷ್ಠ ಗಜಪಡೆಯನ್ನ ಹೊತ್ತು ಪರ್ಷಿಯಾದ ಅರಸರಿಗೂ ಕೂಡ ಅರಬ್ಬರೊಂದಿಗಿನ ಯುದ್ಧದಲ್ಲಿ ನೆರವಾಗಿದ್ದರೆಂದು ತಿಳಿದು ಬರುತ್ತದೆ. ಬಹಳ ಮುಖ್ಯವಾಗಿ ಕ್ರಿಸ್ತಶಕ 630 ಸುಮಾರಿಗೆ ಅರಬ್ ಸಾಮ್ರಾಜ್ಯದ ಬಂಡುಕೋರರನ್ನ ಇಂದಿನ ಮುಂಬೈ ಬಳಿಯ ತಾಣೆ ಎಂಬ ಪ್ರದೇಶದಲ್ಲಿ ತಮ್ಮ ಅದ್ವಿತೀಯ ನೌಕಾಪಡೆಯಿಂದ ಇವರು ಹಿಮ್ಮೆಟ್ಟಿಸುತ್ತಾರೆ. ಆದ ಕಾರಣ ಅರಬ್ ಮುಸ್ಲಿಂ ಬಂಡುಕೋರರನ್ನ ಯಶಸ್ವಿಯಾಗಿ ಸೋಲಿಸಿದ ಇಮ್ಮಡಿ ಪುಲಿಕೇಶಿ ಮಹಾರಾಜರು ಭಾರತದ ಮೊದಲ ಹಿಂದೂ ಧರ್ಮ ರಕ್ಷಕರಾಗಿಯೂ ಮತ್ತು ಅದ್ವಿತೀಯ ನೌಕಾಪಡೆಯನ್ನ ಸ್ಥಾಪಿಸಿದಕ್ಕಾಗಿ ನೌಕಾಪಡೆಯ ಪಿತಾಮಹನಾಗಿರುವುದು ಕೂಡ ಗಮನಾರ್ಹ ವಿಷಯ.